ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶ ಮತ್ತೆ ಹೊತ್ತಿ ಉರಿತಾ ಇದೆ. ಸಂವಿಧಾನದ ಮೇಲೆ ನಂಬಿಕೆಯನ್ನ ಹೊಂದಿದೀವಿ ಅಂತ ಹೇಳ್ಕೊಳ್ಳೋರು, ಸಂವಿಧಾನ ಉಳಿಸಿ ಅಂತ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬಾಯ್ ಬಡ್ಕೊಂಡವರು, ಸ್ವಯಂ ಘೋಷಿತ ಶಾಂತಿ ಪ್ರಿಯರು ಇದಾರಲ್ಲ, ಅವರ ಅಟ್ಟಹಾಸಕ್ಕೆ ಅಲ್ಲಿ 5 ಜೀವಗಳು ಬಲಿಯಾಗಿವೆ, 20 ಮಂದಿ ಗಾಯಗೊಂಡಿದ್ದಾರೆ. ಹಾಗೆ 2750 ಮಂದಿಯ ಮೇಲೆ ಕೇಸ್ ದಾಖಲಾಗಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಅಲ್ಲಿನ ಜಾಮಿಯಾ ಮಸೀದಿ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಶುರುವಾಗಿರೋ ಗಲಭೆಗಳ ಹಿಂದೆ ಬಿಜೆಪಿ ಮತ್ತು RSS ನ ಕಾನ್ಸ್ಪರಸಿ ಇದೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇರೋದು ಯಾಕೆ? ಆ ಪ್ರದೇಶಕ್ಕೆ ಹೊರಗಿನವರು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ನ್ಯಾಯಾಲಯ ಕಟ್ಟಪ್ಪಣೆಯನ್ನ ಹೊರಡಿಸುವ ಮೂಲಕ ರಾಜಕಾರಣಿಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಉತ್ತರ ಪ್ರದೇಶ ಮತ್ತೆ ಪ್ರಕ್ಷುಬ್ಧ ಆಗಿದೆ. ಅಲ್ಲಿ ಮತ್ತೆ ಮಂದಿರ ಮತ್ತು ಮಸೀದಿಯ ವಿವಾದ ತಲೆ ಎತ್ತಿದೆ. ಕೆಲ ದಿನಗಳ ಹಿಂದೆ ಅಲ್ಲಿನ ನ್ಯಾಯಾಲಯ ಶಾಹಿ ಜಾಮಾ ಮಸೀದಿಯಲ್ಲಿ ಒಂದು ಸರ್ವೆ ಮಾಡೋದಕ್ಕೆ ಅಡ್ವೊಕೇಟ್ ಕಮಿಷನರ್ ಅನ್ನ ನೇಮಕ ಮಾಡಿತ್ತು. ಕಳೆದ ಮಂಗಳವಾರ ರಾತ್ರಿ ಮೊದಲ ಸುತ್ತಿನ ಸಮೀಕ್ಷೆಯನ್ನ ಆ ಮಸೀದಿಯ ಒಳಗೆ ಜಿಲ್ಲಾ ಆಡಳಿತದ ಸಮಕ್ಷಮದಲ್ಲಿ ನಡೆಸಲಾಯಿತು. ಆ ದೃಶ್ಯಗಳ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಳ್ಳಾಯಿತು. ಆ ನಂತರ ಮಾಹಿತಿಯನ್ನ ಅಡ್ವೊಕೇಟ್ ಕಮಿಷನ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಕೂಡ ಮಾಡಿತು. ಇಲ್ಲಿಗೆ ಎಲ್ಲವೂ ಮುಗಿಬೇಕಿತ್ತು, ಆದರೆ ಹಾಗಾಗಲಿಲ್ಲ. ಮೊದಲ ಸುತ್ತಿನ ಸಮೀಕ್ಷೆಯ ಸಮಯದಲ್ಲೇ ಆ ಮಸೀದಿಯ ಸ್ಥಳಕ್ಕೆ ಬಂದ ಅಲ್ಲಿನ ಸಂಸದ ಜಿಯಾವುರ್ ರೆಹಮಾನ್ ಬಾರ್ಕ್ ನ್ಯಾಯಾಲಯದ ಆದೇಶವನ್ನೇ ಪ್ರಶ್ನೆ ಮಾಡಿ ಅಲ್ಲಿ ಬಾರ್ಕೋದಿಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ದ ಕಾರಣ ಮತ್ತು ಸಂಸದರಲ್ಲಿಗೆ ಬರೋದಕ್ಕೂ ಮುನ್ನ ಸರ್ವೆ ಕಾರ್ಯ ಮುಗಿದಿದ್ದ ಕಾರಣ ಅವತ್ತು ಮಸೀದಿಯ ಹೊರಗೆ ಹೆಚ್ಚಿನ ಗಲಭೆಗಳೇನಾಗಲಿಲ್ಲ. ಅದನ್ನು ನಿಭಾಯಿಸುವುದರಲ್ಲಿ ಪೊಲೀಸರು ಯಶಸ್ವಿಯಾದರು. ಆದರೆ ಅದಾದ ಬಳಿಕ ನಡೆದದ್ದು ನಿಜಕ್ಕೂ ಸಂವಿಧಾನದ ಮೇಲಿನ ದಾಳಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದಹಾಗೆ ಅಲ್ಲಿ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇರೋದು ಉತ್ತರ ಪ್ರದೇಶದ ಶಾಂಬಾಲಾ ಜಿಲ್ಲೆಯಲ್ಲಿರುವ ಜಾಮಾ ಮಸೀದಿ. ಗೆಳೆಯರೆ, ಈ ಶಾಹಿ ಜಾಮಾ ಮಸೀದಿಯ ಬಗ್ಗೆ ಮತ್ತು ಶಾಂಬಾಲಾದ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಶಾಂಬಾಲಾ ಅನ್ನೋದು ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಉತ್ತರ ಪ್ರದೇಶದ ಜನ ನಂಬುತ್ತಾರೆ. ಯಾಕೆ ಅಂದ್ರೆ ವಿಷ್ಣುವಿನ 10ನೇ ಅವತಾರ ಅಂತ ನಂಬಲಾಗುವ ಕಲ್ಕಿಯ ಅವತಾರ ಮುಂದೆ ಶಾಂಬಾಲಾ ನಗರದಲ್ಲಿ ನಡೆಯುತ್ತೆ ಅನ್ನೋದನ್ನ ಭವಿಷ್ಯ ಪುರಾಣದಲ್ಲಿ ಹೇಳಲಾಗಿದೆ. ಇಲ್ಲಿ ಶಾಂಬಾಲಾ ಅನ್ನೋದು ಹಿಮಾಲಯದ ತಪ್ಪಲಲ್ಲಿದೆ ಅಂತ ಕೆಲವರು, ಇಲ್ಲ ಉತ್ತರ ಪ್ರದೇಶದಲ್ಲಿರೋ ಈ ಶಾಂಬಾಲಾ ಅಥವಾ ಸಂಬಾಲಾ ಅಂತ ಏನ್ ಕರೀತಾರೆ, ಇಲ್ಲೇ ಕಲ್ಕಿಯ ಜನನ ಆಗತ್ತೆ ಅಂತ ಮತ್ತೆ ಕೆಲವರು ನಂಬುತ್ತಾರೆ. ಹಾಗೆ ಅಲ್ಲೊಂದು ಕಲ್ಕಿ ಮಂದಿರ ಕೂಡ ಇದೆ. ಹೀಗಾಗಿ ಈ ಶಾಂಬಾಲಾ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಕ್ಷೇತ್ರ ಅನ್ನಿಸ್ಕೊಳ್ಳುತ್ತೆ. ಇಷ್ಟಾದ್ರೂ ಕೂಡ ಇಲ್ಲಿ ಹಿಂದೂಗಳ ಸಂಖ್ಯೆ ತುಂಬಾನೇ ಕಡಿಮೆ. ಶಾಂಬಾಲಾದಲ್ಲಿರೋ 2 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯ ಪೈಕಿ 70% ಮುಸಲ್ಮಾನರಿದ್ರೆ 20% ಹಿಂದೂಗಳಿದ್ದಾರೆ. ಇನ್ನುಳಿದ 10% ಸಿಖ್ರು, ಜೈನರು, ಬೌದ್ಧ ಮತ್ತು ಕ್ರಿಶ್ಚಿಯನ್ ಮತಗಳ ಜನ ಇದ್ದಾರೆ. ಹೀಗಾಗಿ ಇದು ಕಲ್ಕಿ ಹುಟ್ಟುವ ಸ್ಥಳ ಅಂತ ನಂಬಲಾಗಿದ್ರು ಕೂಡ ಸದ್ಯಕ್ಕಲ್ಲಿ ಶಾಂತಿ ಪ್ರಿಯರದ್ದೇ ಸಾಮ್ರಾಜ್ಯ. ಅದಕ್ಕೆ ಕಾರಣ ಆ ಭಾಗವನ್ನ 12ನೇ ಶತಮಾನದ ನಂತರ ಆಳಿದ ಸುಲ್ತಾನರು. ಅದು ಬೇರೆಯದ್ದೇ ಕಥೆ. ಈಗ ಅದರ ಆಳಕ್ಕಿಳಿಯೋದು ಬೇಡ. ಇಂಥ ಕ್ಷೇತ್ರದಲ್ಲಿ ಶತಮಾನಗಳ ಹಿಂದೆ ಒಂದು ಹರಿಹರ ಮಂದಿರ ಇತ್ತು. ಅದನ್ನ 1526-27ರ ಸಂದರ್ಭದಲ್ಲಿ ಭಾರತಕ್ಕೆ ಬಾಬರ್ ಬಂದಲ್ಲ, ಆಗ ಆ ಮಂದಿರವನ್ನ ಧ್ವಂಸ ಮಾಡಿ ಅದರ ಒಂದು ಭಾಗದ ಮೇಲೆ ಮಸೀದಿಯನ್ನ ನಿರ್ಮಾಣ ಮಾಡಲಾಯಿತು. ಆ ಮಸೀದಿಗೆ ಶಾಹಿ ಜಾಮಾ ಮಸೀದಿ ಅಂತ ಹೆಸರನ್ನ ಕೂಡ ಇಡಲಾಯಿತು. ಈಗ ವಿವಾದದ ಕೇಂದ್ರ ಬಿಂದು ಆಗ್ತಾ ಇರೋದು ಕೂಡ ಇದೇ ಶಾಹಿ ಜಾಮಾ ಮಸೀದಿ. ಈ ಮಸೀದಿ ಇದೆಯಲ್ಲ, ಇದು 1526ರಲ್ಲಿ ಮಂದಿರವೊಂದನ್ನ ಕೆಡವಿ ಕಟ್ಟಿದ್ರು ಅಂತ ಹೇಳಲಾಗತ್ತೆ. ಇದನ್ನ ಕಟ್ಟಿದ್ದು ಬಾಬರ್ ಬಂದ ಕಾಲದಲ್ಲಿ. ಹೀಗಾಗಿ ಇದಕ್ಕೊಂದು ಇತಿಹಾಸ ಇದೆ ಅಂದ ಮೇಲೆ ಅದೊಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಗುತ್ತೆ. ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂದ ಮೇಲೆ ಅದನ್ನ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಿರ್ವಹಿಸಬೇಕು. ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳು, ಐತಿಹಾಸಿಕ ಕಟ್ಟಡಗಳು ಏನಿವೆ ಅವುಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಹಿಸಿಕೊಂಡಿದೆ. ಹಾಗೆ ಈ ಶಾಹಿ ಜಾಮಾ ಮಸೀದಿ ಏನಿದೆ ಇದು ಕೂಡ ಒಂದು ಪ್ರೊಟೆಕ್ಟೆಡ್ ಕಟ್ಟಡ. ಇನ್ನು ಯಾವುದೇ ಒಂದು ಕಟ್ಟಡವನ್ನ ASI ತನ್ನ ಸುಪರ್ದಿಗೆ ತಗೊಂಡ ಮೇಲೆ ಅದು ಸಾರ್ವಜನಿಕ ಆಸ್ತಿ ಆಗಬೇಕು. ಅಂದ್ರೆ ಅದು ಸರ್ಕಾರಿ ಆಸ್ತಿ ಆಗತ್ತೆ. ಸರ್ಕಾರಿ ಆಸ್ತಿ ಅಂದ ಮೇಲೆ ಅದು ಯಾರಪ್ಪನ ಸೊತ್ತು ಅಲ್ಲ. ಅಲ್ಲಿಗೆ ಪ್ರತಿಯೊಬ್ಬರಿಗೂ ಪ್ರವೇಶ ಸಿಗಬೇಕು, ಪ್ರತಿಯೊಬ್ಬರಿಗೂ ಆ ಸ್ಥಳದ ಆಕ್ಸೆಸಿಬಿಲಿಟಿ ಇರಬೇಕು. ಹೀಗಾಗಿ ಅದು ಒಂದು ಸಮುದಾಯಕ್ಕೆ ಮೀಸಲಾಗೋ ತರ ಆಗಬಾರದು. ಅಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಬೇಕು ಅಂತ ಕೇಳೋದರ ಜೊತೆಗೆ ಆ ಸ್ಥಳದಲ್ಲಿ ಹಿಂದೆ ಒಂದು ಮಂದಿರ ಇತ್ತು, ಅದು ಮಸೀದಿ ಅಲ್ಲ, ಮಂದಿರ ಇದ್ದ ಜಾಗ. ಹೀಗಾಗಿ ಹಿಂದೂಗಳಿಗೆ ಕೂಡ ಅಲ್ಲಿಗೆ ಹೋಗೋದಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಅರ್ಜಿಯನ್ನ ವಿಷ್ಣು ಶಂಕರ ಜೈನ್ ಅನ್ನೋ ವಕೀಲರು ನ್ಯಾಯಾಲಯಕ್ಕೆ ಸಲ್ಲಿಸಿದರು.
ಇದ್ರು. ಗೆಳೆಯರೆ, ಈ ವಿಷ್ಣು ಶಂಕರ ಜೈನ್ ಅನ್ನೋ ಹೆಸರು ನಿಮಗೆ ಹೊಸತಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ವಾರಣಾಸಿಯ ಗ್ಯಾನ್ವಾಪಿ ವಿವಾದ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲು ಮಾಡಿರೋದು ಕೂಡ ಇದೇ ವಿಷ್ಣು ಶಂಕರ ಜೈನ್. ಈ ವಿಷ್ಣು ಶಂಕರ ಜೈನ್ ಸೇರಿದ ಹಾಗೆ 18 ಮಂದಿ ಇಲ್ಲಿ ಶಾಹಿ ಜಾಮಾ ಮಸೀದಿಯಲ್ಲಿ ಹಿಂದೂಗಳಿಗೂ ಕೂಡ ಪ್ರವೇಶವನ್ನು ಕೊಡಬೇಕು, ಅಲ್ಲಿ ಪ್ರತಿಯೊಬ್ಬರಿಗೂ ಪ್ರವೇಶ ಬೇಕು ಅನ್ನೋದನ್ನ ಕೇಳ್ತಾ, ಹಿಂದೂಗಳಿಗೆ ಯಾಕೆ ಪ್ರವೇಶ ಬೇಕು ಅಂದ್ರೆ ಅಲ್ಲೊಂದು ಕಾಲದಲ್ಲಿ ಹರಿಹರ ಮಂದಿರ ಆಯಿತು, ಹೀಗಾಗಿ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಕೂಡ ಹೌದು, ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಅಲ್ಲಿ ಅವಕಾಶ ಸಿಗಬೇಕು ಅಂತ ಕೇಳಿ ನ್ಯಾಯಾಲಯಕ್ಕೊಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಒಂದು ಸ್ಥಳ ಹಿಂದೂಗಳಿಗೂ ಸೇರಿದ್ದು ಅಂತ ಹೇಳಿದ ಮೇಲೆ ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು ಮತ್ತು ಆ ಬಗ್ಗೆ ಪರಿಶೀಲನೆ ನಡಿಬೇಕಲ್ವಾ. ಹೀಗಾಗಿ ನ್ಯಾಯಾಲಯ ಆ ಕಟ್ಟಡದ ಒಳಗೆ ಪರಿಶೀಲನೆ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಒಂದು ಆದೇಶವನ್ನು ಕೊಡುತ್ತೆ. ಈಗ ಆ ಆದೇಶವೇ ವಿವಾದಕ್ಕೆ ಕಾರಣ ಆಗಿರೋದು. ಅಲ್ಲಿ ಮೊದಲ ಹಂತದ ಪರಿಶೀಲನೆ ನಡೀತು. ಆ ಸಂದರ್ಭದಲ್ಲೇ ಬಾರ್ಕ್ ತರದವರು ಬಂದು ಅಲ್ಲಿ ಬಾರ್ಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಪರಿಶೀಲನೆ ನಡೆದು ಹೋಗಿತ್ತು. ಹೀಗಾಗಿ ಅಲ್ಲಿ ಅಂಥ ಅಹಿತಕರ ಘಟನೆಗಳೇನು ನಡೀಲಿಲ್ಲ. ಆದರೆ ಭಾನುವಾರ ಅಲ್ಲಿ ಮತ್ತೊಂದು ಸುತ್ತಿನ ಪರಿಶೀಲನೆಗೆ ಜಿಲ್ಲಾಡಳಿತ ಹಾಗೂ ASIನ ಅಧಿಕಾರಿಗಳು ಹೋದ್ರು. ಆ ಸಂದರ್ಭದಲ್ಲಿ ವಜೂ ಖಾನ ಅಂದ್ರೆ ಈ ಮಸೀದಿಗೆ ಪ್ರಾರ್ಥನೆಗೆ ಹೋಗುವಾಗ ದೇಹವನ್ನ ಶುದ್ಧ ಮಾಡಿಕೊಳ್ಳೋದಕ್ಕೆ ಅಲ್ಲೊಂದಷ್ಟು ನೀರಿರುವ ಜಾಗ ಇರುತ್ತೆ, ಬಾವಿ ಥರದ ಜಾಗ. ಅದರಲ್ಲಿದ್ದ ನೀರನ್ನ ತೆಗೆಸೋದಕ್ಕೆ ಅಧಿಕಾರಿಗಳು ಆದೇಶ ಕೊಟ್ಟರು. ಆ ನೀರನ್ನ ಹೊರಹಾಕಿ ಅಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಅಂದುಕೊಳ್ಳೋ ಹೊತ್ತಿಗೆ ಅಲ್ಲಿ ಶಾಂತಿ ಪ್ರಿಯರ ಸಮುದಾಯ ಒಟ್ಟಾಗೋದಿಕ್ಕೆ ಶುರುವಾಯಿತು. ಸರ್ವೆಗೆ ಬಂದಿದ್ದ ಅಧಿಕಾರಿಗಳು ಹಾಗೂ ಪೊಲೀಸರ ಮೇಲೆ ಅವರು ದಾಳಿ ಮಾಡೋದಕ್ಕೆ ನಿಂತರು. ಆಗ ಭಾರತದ ಸಂವಿಧಾನವನ್ನು ಉಳಿಸಬೇಕು, ನ್ಯಾಯಾಲಯದ ಆದೇಶಗಳಿಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಕಾಳಜಿ, ಪ್ರಜ್ಞೆ ಇವ್ಯಾವು ಕೂಡ ನೆನಪಾಗಲೇ ಇಲ್ಲ. ಸಂವಿಧಾನ, ಅದರ ಆಶಯಗಳು ಎಲ್ಲ ಮರೆತು ಹೋದ್ವು. ಆಡಳಿತದ ಮೇಲೆ, ಅಧಿಕಾರಿಗಳ ಮೇಲೆ ದಾಳಿ ಶುರುವಾಗೋಯ್ತು. ಅಲ್ಲಿ ಉದ್ರಿಕ್ತ ಗುಂಪು ಮತ್ತು ಅದರ ದಾಂಧಲೆಗಳು ಹೆಚ್ಚಾಗತೊಡಗಿದಾಗ ಅವರನ್ನು ಚದುರಿಸೋದಕ್ಕೆ ಪೊಲೀಸರು ಮೊದಲ ಹಂತದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ. ಆದರೆ ಆ ಮ್ಯಾಡ್ ಮಾಬ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಅಶ್ರುವಾಯುವನ್ನು ಸಿಡಿಸಲಾಯಿತು. ಇಷ್ಟೆಲ್ಲದರ ನಡುವೆ ಅಲ್ಲಿ ಮತ್ತಷ್ಟು ಹೆಚ್ಚಿನ ಪೊಲೀಸ್ ಪಡೆಗಳು ಬಂದವು. ಪೊಲೀಸರು ಸಾರ್ವಜನಿಕರ ಮೇಲೆ ಗುಂಡು ಹಾರಿಸಿದ್ರು ಅಂತ ಶಾಂತಿ ಪಾಲಕರು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಪೊಲೀಸರ ಕಡೆಯಿಂದ ಒಂದೇ ಒಂದು ಗುಂಡು ಕೂಡ ಹಾರಿಲ್ಲ. ಪೊಲೀಸರ ವಿರುದ್ಧ ದುಷ್ಕರ್ಮಿಗಳೇ ಅಲ್ಲಿ ಗುಂಡು ಹಾರಿಸೋದಕ್ಕೆ ನಿಂತರು. ಆ ದಾಳಿ ಒಂದಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರು, ಅಲ್ಲಿ ನೆರೆದಿದ್ದವರು ಸಾವಿಗೀಡಾದರು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಪೊಲೀಸರು ಗುಂಡು ಹಾರಿಸಿದ್ರೆ ಅಲ್ಲಿ ಹಾರಿದ ಒಂದೊಂದು ಗುಂಡಿಗೂ ಕೂಡ ಲೆಕ್ಕ ಕೊಡಬೇಕಾಗತ್ತೆ. ಹೀಗಾಗಿ ನಾವು ಗುಂಡು ಹಾರಿಸಿಲ್ಲ ಅಂತ ಪೊಲೀಸರು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಎಂಥ ಗೂಂಡಾ ರಾಜ್ಯ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಹಿಂದೆ ಕೂಡ ಅಲ್ಲಿ ಒಂದಷ್ಟು ಪ್ರತಿಭಟನೆಗಳ ಸಂದರ್ಭದಲ್ಲಿ ಪೊಲೀಸರ ಮೇಲೆ, ಸಾರ್ವಜನಿಕರ ಮೇಲೆ ಉದ್ರಿಕ್ತರು ಗುಂಡು ಹಾರಿಸಿದ ಘಟನೆಗಳ ಬಗ್ಗೆ ನಾವು ಸಾಕಷ್ಟು ಕೇಳಿದೀವಿ. ಹೀಗಾಗಿ ಇಲ್ಲಿ ಕೂಡ ಉದ್ರಿಕ್ತರ ನಡುವಿನಿಂದ ಗುಂಡಿನ ದಾಳಿ ನಡೆದಿದ್ರೆ ಆಶ್ಚರ್ಯ ಪಡಬೇಕಾದ ಯಾವ ಅಗತ್ಯನೂ ಇಲ್ಲ. ಈ ಗಲಭೆಗಳ ಸಂದರ್ಭದಲ್ಲಿ ಅಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ, 20ಕ್ಕೂ ಹೆಚ್ಚು ಪೊಲೀಸರೇ ಗಾಯಗೊಂಡಿದ್ದಾರೆ. ಇದು ಅಲ್ಲಿನ ಪರಿಸ್ಥಿತಿಯನ್ನೀಗ ಬೂದಿ ಮುಚ್ಚಿದ ಕೆಂಡದಂತೆ ಮಾಡ್ತಾ ಇದೆ. ಜಾಮಿಯಾ ಮಸೀದಿ ಇರುವ ಶಾಂಬಾಲಾ ನಗರಕ್ಕೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಅರೆಸೇನಾ ಪಡೆಗಳು ನಗರದಾದ್ಯಂತ ಪಥಸಂಚಲನವನ್ನು ಮಾಡಿದ್ದು ಶಾಂತಿ ಕಾಪಾಡೋದಕ್ಕೆ ನಾಗರಿಕರಲ್ಲಿ ಮನವಿ ಮಾಡಿವೆ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಜಿಲ್ಲಾ ನ್ಯಾಯಾಲಯ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಲ್ಲಿ ಯಾವ ಕ್ರಮವನ್ನ ಬೇಕಾದರೂ ಕೈಗೊಳ್ಳಿ, ಆದರೆ ಗಲಾಟೆಗಳಾಗಬಾರದು ಅಂತ ಜಿಲ್ಲಾಡಳಿತಕ್ಕೆ ಆದೇಶವನ್ನು ಮತ್ತು ಸ್ವಾತಂತ್ರ್ಯವನ್ನು ಎರಡನ್ನೂ ಕೊಟ್ಟಿದೆ. ಇದರ ಜೊತೆಗೆ ಶಂಬಾಲಾಗೆ ಹೊರಗಿನ ಯಾವುದೇ ವ್ಯಕ್ತಿಗಳು ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ಬರೋ ಹಾಗಿಲ್ಲ ಅನ್ನೋ ಆದೇಶವನ್ನು ಕೊಡೋ ಮೂಲಕ ಬಿದ್ದಿರೋ ಬೆಂಕಿಗೆ ಮತ್ತಷ್ಟು ಪೆಟ್ರೋಲ್ ಸುರಿಯೋದಕ್ಕೆ ಅಲ್ಲಿಗೆ ರಾಜಕಾರಣಿಗಳು ಬರೋದು ಬೇಡ ಅನ್ನೋದನ್ನ ನ್ಯಾಯಾಲಯ ಪರೋಕ್ಷವಾಗಿ ಹೇಳಿದಂತಿದೆ. ಈ ಮೂಲಕ ಎಲ್ಲ ಘಟನೆಗಳಲ್ಲೂ ರಾಜಕೀಯವನ್ನೇ ಮಾಡುವ ನಮ್ಮ ರಾಜಕಾರಣಿಗಳ ವಿರುದ್ಧ ಕೂಡ ಒಂದು ಚಾಟಿ ಬೀಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನ್ಯಾಯಾಲಯ ಶಾಂಬಾಲಾ ನಗರದಲ್ಲಿ ನಿಬಂಧನೆಗಳನ್ನು ಹೇರಿರೋ ಕಾರಣದಿಂದ ಜಾಮಾ ಮಸೀದಿಯಿಂದ 15 ಕಿಲೋಮೀಟರ್ ಒಳಗೆ ಯಾವುದೇ ವ್ಯಕ್ತಿಗಳು ಗುಂಪು ಸೇರೋ ಹಾಗಿಲ್ಲ, ಕಲ್ಲುಗಳನ್ನು ಖರೀದಿ ಮಾಡೋ ಹಾಗಿಲ್ಲ, ಸ್ಟಾಕ್ ಮಾಡೋ ಹಾಗಿಲ್ಲ, ಮನೆಗಳ ಮೇಲೆ ಕಲ್ಲುಗಳನ್ನು ಇಟ್ಟುಕೊಳ್ಳೋ ಹಾಗಿಲ್ಲ. ಇದು ಸಾಮಾನ್ಯವಾಗಿ ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇರುತ್ತೆ. ನಮ್ಮಲ್ಲಿ ಗಣೇಶನ ಉತ್ಸವ ಹೊರಡಿತು ಅಂದ ಕೂಡಲೇ ಆ ಗಣೇಶನ ಮೆರವಣಿಗೆ ಹೋಗೋ ಕಡೆಗಳಲ್ಲಿ ಕಲ್ಲು ತೂರಾಟ ಆಗುತ್ತೆ. ಆ ಕಲ್ಲುಗಳು ಎಲ್ಲಿಂದ ಬರುತ್ತವೆ? ರೋಡಲ್ಲಿ ಕಲ್ಲುಗಳು ಬಿದ್ದಿದ್ದು ಈ ಕಲ್ಲು ತೂರಾಟಗಾರರಿಗೆ ಆ ಕ್ಷಣಕ್ಕೆ ಕಲ್ಲುಗಳು ಸಿಗುತ್ತವೆ ಅಂತ ನೀವು ಅಂದ್ಕೊಂಡಿದ್ದೀರಾ?
ಗಣೇಶನ ಮೆರವಣಿಗೆಯಲ್ಲಿ ಬರುತ್ತೆ ಅನ್ನೋದು ಗೊತ್ತಾದ ಮೇಲೆ ಆ ಭಾಗದಲ್ಲಿ ಮನೆಗಳ ಮೇಲೆ, ಕಾಂಪೌಂಡ್ಗಳ ಒಳಗೆ, ಮನೆಗಳ ಒಳಗೆ ಕಲ್ಲುಗಳನ್ನು ಸ್ಟಾಕ್ ಮಾಡೋ ಕೆಲಸ ನಡೆಯುತ್ತೆ. ಇದು ಅಲ್ಲಿನ ಪೊಲೀಸರಿಗೆ, ಜಿಲ್ಲಾಡಳಿತಕ್ಕೆ ಗೊತ್ತಿರೋದ್ರಿಂದ ಶಾಂಬಾಲದಲ್ಲಿ ಯಾರು ಹೊಸದಾಗಿ ಕಲ್ಲುಗಳನ್ನು ಖರೀದಿ ಮಾಡೋ ಹಾಗಿಲ್ಲ, ಕಲ್ಲುಗಳನ್ನು ಸ್ಟಾಕ್ ಮಾಡೋ ಹಾಗಿಲ್ಲ ಅಂತ ಕೂಡ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ. ಪಟಾಕಿಗಳು, ಸೋಡಾ ಬಾಟ್ಲಿಗಳನ್ನು ಯಥೇಚ್ಛವಾಗಿ ಖರೀದಿಸಿ ಅವುಗಳನ್ನು ಮನೆಗಳಲ್ಲಿ ಸ್ಟಾಕ್ ಮಾಡಿಟ್ಟುಕೊಂಡಿದ್ರೆ ಅಂಥವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗೆಯೇ ಯಾವುದೇ ರೀತಿಯ ಸ್ಫೋಟಕಗಳನ್ನು, ಪೆಟ್ರೋಲ್, ಸೀಮೆ ಎಣ್ಣೆ ಮುಂತಾದ ದಹನಕಾರಿ ವಸ್ತುಗಳನ್ನು ಮನೆಗಳಲ್ಲಿ ಸ್ಟಾಕ್ ಮಾಡೋ ಹಾಗಿಲ್ಲ. ಅವೇನಾದರೂ ಗಲಭೆಗಳಿಗೆ ಬಳಕೆ ಆದರೆ ಅಂಥವರ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳಿದೆ. ಸದ್ಯಕ್ಕೆ 20 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2750 ಮಂದಿಯ ವಿರುದ್ಧ ಅಲ್ಲಿ ಪ್ರಕರಣ ದಾಖಲಾಗಿದೆ. ಅವರನ್ನ ಅಪರಿಚಿತ ದುಷ್ಕರ್ಮಿಗಳು ಅಂತ FIR ಅಲ್ಲಿ ದಾಖಲು ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಸಂಸದ ಜಿಯಾವುರ್ ರೆಹಮಾನ್ ಬಾರ್ಕ್ ಹಾಗೂ ಅಲ್ಲಿನ ಸ್ಥಳೀಯ ಶಾಸಕ ಇಕ್ಬಾಲ್ ಮೊಹಮ್ಮದ್ನ ಮಗ ಸೊಹೈಲ್ ಇಕ್ಬಾಲ್ನ ಕೈವಾಡ ಈ ಗಲಭೆಗಳ ಹಿಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದಂತೆ ಅವರಿಬ್ಬರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಷ್ಟಲ್ಲದೆ ಇನ್ನೂ 25ಕ್ಕೂ ಅಧಿಕ ಮಂದಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಉಳಿದ ದುಷ್ಕರ್ಮಿಗಳಿಗಾಗಿ ಹುಡುಕಾಟವನ್ನು ಶುರು ಮಾಡಿದ್ದಾರೆ. ಗೆಳೆಯರೆ, ಶಾಂಬಾಲ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ನಗರದ ಸುತ್ತ ಆಮ್ರೋಹ್, ಮೊರಾದಾಬಾದ್, ಮೀರತ್, ಅಲಿಪುರ್, ಅಲಿಗಢ, ಶಹಜಹಾನ್ಪುರಗಳಿವೆ. ಈ ನಗರ ರಾಜಧಾನಿ ದೆಹಲಿಗೆ ತುಂಬ ಹತ್ತಿರದಲ್ಲಿದೆ. ಹೀಗಾಗಿ ಇಲ್ಲಿನ ಗಲಭೆಗಳನ್ನು ಆದಷ್ಟು ಬೇಗ ನಿಯಂತ್ರಿಸಬೇಕಾದ ಅನಿವಾರ್ಯತೆಯಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಇದ್ದು ಪೊಲೀಸರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಅಲ್ಲಿ ಪೂರ್ಣ ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆ. ಇನ್ನು ಈ ಪ್ರಕರಣದಲ್ಲಿ ರಾಜಕೀಯದ ಕೆಸರರ ಚಾಟಗಳು ಕೂಡ ಶುರುವಾಗಿವೆ. ಬಿಜೆಪಿ ಇಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳ ಮೇಲೆ ಗೂಬೆ ಕುರಿಸ್ತಾ ಇದೆ. ಪ್ರತಿಪಕ್ಷಗಳು ಬೇಕಂತಲೇ ಈ ವಿವಾದವನ್ನು ಹೆಚ್ಚು ಮಾಡ್ತಾ ಇವೆ ಅಂತ ಉತ್ತರ ಪ್ರದೇಶದ ಮಂತ್ರಿ ಯೋಗೇಂದ್ರ ಉಪಾಧ್ಯಾಯ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಎಎಸ್ಐ ಟೀಮು ಮೊಘಲರ ಕಾಲದ ಮಸೀದಿಯನ್ನ ಸರ್ವೆ ಮಾಡೋ ಸಂದರ್ಭದಲ್ಲಿ ಉಂಟಾಗಿರುವ ಸಂಘರ್ಷ ರಾಜಕೀಯ ಪ್ರೇರಿತವಾಗಿದ್ದು ಅಲ್ಲಿನ MP ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನೋದು ಉಪಾಧ್ಯಾಯ ಅವರ ಆರೋಪ. ಹಾಗೆಯೇ ಯೋಗಿ ಆಡಳಿತದಲ್ಲಿ ಎಲ್ಲರಿಗೂ ಕಾನೂನು ಒಂದೇ ಆಗಿರುತ್ತೆ, ಅದನ್ನು ಮೀರುವವರನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷಿಸಲಾಗುತ್ತೆ ಅಂತ ಯೋಗೇಂದ್ರ ಉಪಾಧ್ಯಾಯ ಹೇಳಿದರೆ, ಮತ್ತೊಂದು ಕಡೆ ಸಮಾಜವಾದಿ ಪಕ್ಷ ಈ ಕೃತ್ಯದ ಹಿಂದೆ RSS ಹಾಗೂ ಬಿಜೆಪಿಗಳಿವೆ ಅಂತ ಹೇಳ್ತಾ ಇದೆ. ಅಲ್ಲದೆ ಈ ಗಲಭೆಗಳ ಹಿಂದೆ ಯೋಗಿ ಆದಿತ್ಯನಾಥ್ ಅವರೇ ಇದ್ದಾರೆ ಅನ್ನೋದು ಸಮಾಜವಾದಿ ಪಕ್ಷದ ನೇರ ಆರೋಪ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದ ಆಡಳಿತದಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ ಅಂತ ಸಮಾಜವಾದಿ ಪಕ್ಷದ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ. ಗೆಳೆಯರಲ್ಲಿ ಮಸೀದಿಯ ವಿವಾದ ಅನ್ನೋದು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ ನಂತರ ಅದನ್ನು ಅಲ್ಲೇ ಬಗೆಹರಿಸಿಕೊಳ್ಳೋದು ನ್ಯಾಯ. ಆದರೆ ನ್ಯಾಯಾಲಯದ ಆದೇಶಗಳನ್ನು ಕೂಡ ಧಿಕ್ಕರಿಸಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿ ಉಂಟು ಮಾಡೋದು, ಅವರ ಮೇಲೆ ಹಲ್ಲೆಗಳನ್ನು ನಡೆಸೋದು, ಕಲ್ಲು ತೂರಾಟ ಮಾಡೋದು, ಅಂಗಡಿಗಳಿಗೆ ಬೆಂಕಿ ಕೊಡೋದು, ಕಾನೂನನ್ನು ಕೈಗೆತ್ತಿಕೊಳ್ಳೋದು, ಇದೆಲ್ಲ ಸಂವಿಧಾನಕ್ಕೆ ಕೊಡೋ ಗೌರವ ಅಂತ ಅನ್ನಿಸ್ಕೊಳ್ಳುತ್ತಾ? ಈಗ ಶಾಂಬಾಲದಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಸೊ ಇಲ್ಲಿ ಸಮುದಾಯ ಯಾವುದು ಬೇಕಾದರೂ ಆಗಿರಲಿ, ಈ ದೇಶದ ಸಂವಿಧಾನವನ್ನ, ಕಾನೂನನ್ನ, ನ್ಯಾಯಾಲಯದ ಆದೇಶವನ್ನ ಗೌರವಿಸೋದಿಲ್ಲ ಅಂದ್ರೆ ಅವರಿಗೆ ಕಾನೂನು ತನ್ನದೇ ಆದ ರೀತಿಯಲ್ಲಿ ಪಾಠ ಹೇಳಿಕೊಡಬೇಕಾದ ಅಗತ್ಯ ಇರುತ್ತೆ. ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನ ಉತ್ತರ ಪ್ರದೇಶದ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ತಗೊಳ್ಳಿ. ಹಾಗಾಗದೇ ಇದ್ರೆ ಈ ತರದ ಘಟನೆಗಳು ದೇಶದ ನಾನಾ ಭಾಗಗಳಲ್ಲಿ ನಡೆಯೋದಕ್ಕೆ ಶುರುವಾಗುತ್ತವೆ. ದಶಕಗಳ ಕಾಲ ತುಷ್ಟೀಕರಣಕ್ಕೊಳಗಾದ ಸಮುದಾಯ ಇನ್ನಷ್ಟು ವರ್ಷಗಳ ಕಾಲ ಅದನ್ನೇ ಬಯಸ್ತಾ ಹೋಗೋದು ಸರಿ ಕೂಡ ಅಲ್ಲ. ಕಾನೂನು ಅನ್ನೋದು ಎಲ್ಲರಿಗೂ ಸಮಾನ, ಅದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಗೌರವಿಸಬೇಕು. ಹಾಗಾಗದೇ ಇದ್ರೆ ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅವಮಾನ ಮಾಡಿದ ಹಾಗಾಗುತ್ತೆ. ಇಂಥ ಘಟನೆಗಳು ಮರುಕಳಿಸದ ಹಾಗೆ ಸರ್ಕಾರ ಕಠಿಣ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಇರುತ್ತೆ. ಇದು ಗೆಳೆಯರೆ ಉತ್ತರ ಪ್ರದೇಶದ ಶಾಂಬಾಲದಲ್ಲಿ ಶುರುವಾಗಿರುವ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.